आप देख रहे हैं बीजापुर इन्फो। मैं आपके साथ जाफर कलादगी। बीजापुर एमएलए बसवनगौड़ा पाटिल यत्नाल और एमपी रमेश जिगजिनगी में जबानी जंग जारी। आज श्री सेवालाल जयंती उत्सव के मौके पर एमएलए यत्नाल ने मंच से भाषण देते हुए कहा कि चंद लोग मुझे हल्के में ले रहे हैं, कह रहे हैं कि बसवनगौड़ा क्या कर सकता है, पर इन्हें पता नहीं मैं किसी को जिता भी सकता हूं और किसी को हरा भी सकता हूं। ये कहते हुए एमपी जिगजिनगी पर फिर एक मर्तबा जबानी तीर छोड़ते हुए शाहरुख खान की फिल्म का डायलॉग को दोहराते हुए कहा कि ये तो सिर्फ ट्रेलर है, पिक्चर अभी बाकी है। ಚಂದ ಮಾತಾಡ್ತಾರೆ, ಭಾಳ ಅಗದಿ ಅವನೇ ನೋಡಿದ್ರೆ ಏನಪ್ಪ ಗಂಡ ಗಬುರಿಗೆ ಅಷ್ಟು ಒಳ್ಳೆಯವ್ರು ಮಾತಾಡ್ತಾರೆ. ಗೆದ್ದ ಮ್ಯಾಗ ಅವ್ರ ಮಾರಿ ನೋಡಿದ್ರ ಏನು ಖಾಯಂ ಇವರೇ ಊಟ ಹೊಡ್ಕೊಂಡೇ ಇರ್ತಾರೋ ಅನ್ನೋ ನಂಗೆ ಮಾಡ್ತಾರೆ. ಈ ರೀತಿ ಕೆಲವೊಂದು ಮಂದಿ ಅದಾರ. ನಿಮ್ಮ ಸಮಾಜದ ಒಂದು ತಪ್ಪೈತಿ ಏನಪ್ಪ ಅಂದ್ರೆ ದೀಪಾವಳಿಗೆ ಹೋದ್ರೆ ಉಗಾದಿಗೆ ಬರ್ತೀರಿ. ದೀಪಾವಳಿ ಉಗಾದಿ ನಡಬರಕ್ಕೆ ಲೋಕಸಭಾ ವಿಧಾನಸಭಾ ಎಲೆಕ್ಷನ್ ಮುಗಿತಾವ. ನೀವು ಇರೋದೇ ಇಲ್ಲ, ಮತ್ತೆ ಎಂ ಪಿ ಪಾಲಿಟರ್ ಗಾಡಿ ಕೊಟ್ಟು ಕಳಿಸ್ಬೇಕಾಗ್ತದಲ್ಲ. ಅದಕ್ಕೆ ಹುಷಾರಿರಿ. ಈ ಸಲ ಲೋಕಸಭಾ ಬಂದಾಗ ಇಲ್ಲಿ ಬರ್ರಿ, ಎಲ್ಲರೂ ನೀವೇ ನಿಮ್ಮ ರೊಕ್ಕದಲ್ಲೇ ಬರ್ರಿ. ನಿಮ್ಗೆ ಯಾರೂ ಗಾಡಿ ಕಳಿಸೋದು ಬೇಡ. ಇಲ್ಲಿಕಂದ್ರೆ ನಿಮ್ಮ ಹೋಟೆ ಕಟ್ ಮಾಡ್ಬೇಕಂತ ಒಬ್ರು ಮಾಡಿದ್ರು ಬಿಜಾಪುರ ಜಿಲ್ಲಾದಾಗ. ಅವರೆಲ್ಲ ಮಹಾರಾಷ್ಟ್ರದಾಗ ಹೋಟೆ ಕಟ್ ಮಾಡ್ರಿ ಅಂದ್ರು. ಅದು ಯಾರು ನಮ್ಗೆ ಗೊತ್ತದ, ನಿಮಗೆ ನನಗೂ ಗೊತ್ತದ, ನಿಮಗೂ ಗೊತ್ತದ. ಹಿಂಗ ಖಾಯಂ ನಿವಾಸಿಗಳು ನೀವು ವಿಜಯಪುರ ಜಿಲ್ಲೆಯಲ್ಲಿ. ಅದಕ್ಕೆ ನಾವು ಒಂದು ಮಾತು ಕಿವಿ ಮಾತು ಹೇಳ್ತೇನೆ. ನಾನು ಸುಮ್ಮನೆ ಕೂತ್ರು ಒಂದು ಕೆಲಸ ಮಾಡಿರ್ತೀನಿ, ಎದ್ರು ಒಂದು ಕೆಲಸ ಮಾಡಿರ್ತೇನೆ. ನಾ ಮನಸ್ಸು ಮಾಡಿದ್ರೆ ಗೆಲ್ಲಿಸಬಹುದು, ಮನಸ್ಸು ಮಾಡ್ಲಿಕ್ಕಂದ್ರೆ ಒಗಿರಬಹುದು. ಕೆಲವೊಂದು ಮಂದಿ ತಿಳ್ಕೊಂಡ್ರೆ ಇವೇನು ಮಾಡ್ತಾನೆ ತೋರಿಸ್ತಿರ್ತೇನೆ. ಅವಾಗ ಝಲಕ್ ये ट्रेलर है, अभी पिक्चर बाकी है. ನೋಡ್ಬೇಕಂತಾರೆ, ಬಸವನಗೌಡ ಮುಗಿಸ್ಬೇಕಂತಾರೆ. ನೀವೆಲ್ಲ ನಾನು ನೋಡೈತೆ ಯಾವಾಗ ಬಿಡ್ಸೋದು ಅಂತ ವಿಚಾರಿಸ್ತೀನಿ. ಅದಕ್ಕೆ ನಾನು ತಲೆಗೆ ಇಟ್ಕೊಂಡಿದ್ದೀನಿ. ಯಾರ್ಯಾರು ಏನೇನು ನನ್ನ ಜೋಡ ನಾಟಕ ಮಾಡ್ಯಾರ ಅದು ಎಲ್ಲರಿಗೂ ಹತ್ತಿ ಒಂದು ಕಾಲ, ಸೊಸೆಗೆ ಒಂದು ಕಾಲ, ಊರಿಗೆ ಬಂದಾಕಿ ನೀರು ಬರ್ಲಾಕಿದೆ ಹೇಳ್ತಾರೆ ಹೋಗ್ರಿ. ಇವತ್ತು ಎಂ ಪಿ ಪಾಲಿಟರ್ ನೀರಾವರಿ ಮತ್ತು ಒಳ್ಳೆ ಕೆಲಸ ಮಾಡಿದ್ರು ಅವನ್ನೆಲ್ಲ ಒಳ್ಳೇದು ಮಾಡ್ಯಾರ ಅಂತ ಹೇಳಿದ್ವಿ. ಮನೆ ಯಾರೋ ಒಬ್ರು ಹೇಳಕತ್ತಿದ್ರು ತಲ್ಲಿ ಗೋಲ್ಗುಮಟ್ಟು ನಾವೇ ಕಟ್ತೀವಿ, ಉಪ್ಲಿ ಮುರ್ಸು ನಾವೇ ಕಟ್ಟಿರ್ತೇವೆ. ಯಾರು ನೀರಾವರಿ ಮಾಡಿರ್ತಾರೋ ಅವ್ರ ಹೆಸರು ಹೇಳ್ಬೇಕಾಗ್ತದೆ. ಆದಿಲ್ ಸಾಹೇಬ್ ಗೋಲ್ಗುಮಟ್ಟು ಕಟ್ಟಾರ ಅಂತ ಹೇಳ್ತಾರ. ನೀರಾವರಿ ಯಾರು ಮಾಡ್ಯಾರಪ್ಪ ಅಂದ್ರೆ ಎಂ ಪಿ ಪಾಲಿಟರ್ ಅಂತ ಹೇಳ್ತಾರ. ನಾ ಏನು ಮಾಡಿದ್ವಿ ಎಂ ಪಿ ಇದ್ದಾಗ ನನಗೆ ಗೊತ್ತದ. 800 ಹಳ್ಳಿ ಅಡ್ಡಾಡಿ ನಾನು ಒಂದು ಹಳ್ಳಿಯಾಗೂ ನನ್ನ ಹೆಸರಿಲ್ಲ, ಹಳ್ಳಿ ಇಲ್ಲ. ಆಡು ಮುಟ್ಟದ ಗಿಡ ಇಲ್ಲ, ನಾ ಅಡ್ಡಾಡೋದು ಹಳ್ಳಿ ಇಲ್ಲ. ತಾಂಡ್ಯದಾಗೂ ಅಡ್ಡಾಡಿನಿ, ನಮ್ಮ ದಲಿತ ಕೇರಿ ಒಳಗೆ ಹೋಗಿನಿ, ನಾಗಿನ ಜಾತಿಯವ್ರ ಓಣಿಗೆ ಹೋಗಿನಿ. ಎಲ್ಲ ಸಮುದಾಯನ ಪ್ರೀತಿಯಿಂದ 10 ವರ್ಷ ಎಂ ಪಿ ಇದ್ದಾಗ. ಅದಕ್ಕೆ ನಾ ಈ ಸಮುದಾಯದ ನಮ್ಮ ನಾಯಕರುಗಳು ಎಲ್ಲರಿಗೂ ಹೇಳೋದೇನಂದ್ರೆ, ನೀವು ಎಲ್ಲರ ಜೊತೆಗೆ ಆತ್ಮೀಯತೆಯಿಂದ ಅದೀರಿ. ಭವಿಷ್ಯದಲ್ಲಿ ನನಗಂತರೂ ಏನು ಲೋಕಸಭಾ ಟಿಕೆಟ್ ಕೊಡ್ಲಿಕ್ಕೆ ಅಧಿಕಾರ ಇಲ್ಲ. ಏನು ಮಾಡೋದು? ಒಂದು ಕಾಲದಾಗಿತ್ತು, ನನ್ನ ಕೈಗೆ ಎಲ್ಲನೂ ಇತ್ತು. ಅದು ಕಡಿಮೆ ಆಯ್ತು. ಮತ್ತೆ ಎದ್ದು ಬಂದೆ, ಮತ್ತೆ ಜೀರೋ ಆದೆ, ಮತ್ತೆ ಎದ್ದು ಬಂದೆ, ಮತ್ತೆ ಕೆಡೋದ್ರೆ ನಡೀತು. ಈಗ ಮತ್ತೆ ಒಂದೊಂದು ಸ್ಟೆಪ್ ಏರ್ಕೋತ ಹೊಂಟೀನಿ. ಮತ್ತೆ 2-3 ವರ್ಷನಾಗ ಅಲ್ಲಿ ಹೋಗಿ ಕುಂಡಿರ್ತೀನಿ ನೋಡಕತ್ರಿ. ಅವಾಗ ಬರೀ ಬಿಜಾಪುರ ಜಿಲ್ಲಾದಲ್ಲ, ಇಡೀ ಕರ್ನಾಟಕ ಟಿಕೆಟ್ ಹಂಚು ಕಾಲ ಬರ್ತದ ಒಮ್ಮೆ ನನಗೆ. ಅವಾಗ ಯಾವ ಸಮಾಜಗಳಿಗೆ ಅನ್ಯಾಯ ಆಗಿದವಾಗೆಲ್ಲ ಸಾಮಾಜಿಕ ನ್ಯಾಯ ಕೊಡಿಸೋದ್ರೊಳಗೆ ನಾನು ಮುಂದೆ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಇಲ್ಲೆಲ್ಲ ಸ್ಟೇಜ್ ಮ್ಯಾಗ ನಿಂತು ಮಾತಾಡ್ಲಿಕ್ಕೆ ಕಾರಣ ಅಂದ್ರೆ ಈ ದೇಶದ ಸೈನಿಕರು ಮತ್ತು ಪೊಲೀಸರು, ಆರಕ್ಷಕರು ಅವರ ಬಗ್ಗೆ ಹಗುರವಾಗಿ ಮಾತಾಡುವಂಥ ಅಯೋಗ್ಯ ನನ್ನ ಮಕ್ಕಳು ಈ ದೇಶದಾಗ ಹೋದಾರೆ. ಅವ್ರ ಬಗ್ಗೆ ನಮ್ಮ ದೇಶ ಗೆದ್ದಾಗ ನಮ್ಮ ರಾಷ್ಟ್ರದ ಒಬ್ಬ ಸೈನಿಕ ಅವನು ವಿಜೃಂಭಣೆನ ಒಳಗೆ ಕರ್ಕೊಂಡ್ರು ಸಹಿತ ಈ ದೇಶದಲ್ಲಿ ಗಲಭೆ ಆಗ್ತದೆ ಅಂತ ಹೇಳೋರು ಪುಣ್ಯಾತ್ಮರು ಈ ದೇಶನಾಗದ. ಅದಕ್ಕೆ ಬಂಧುಗಳೇ, ನಾವು ಸೈನಿಕರ ಬಗ್ಗೆ ಗೌರವ ಇರಬೇಕು, ಪೊಲೀಸರ ಬಗ್ಗೆ ಗೌರವ ಇರಬೇಕು. ಎಲ್ಲ ಹಿಂದುಳಿದ, ದಲಿತ ಎಲ್ಲ ಸಮುದಾಯದವರು ಇವತ್ತು ನಮ್ಮ
ಎರಡು ರೂಮಿನ ಹಂಚಿನ ಮನೆಯಲ್ಲಿ ಯಾವನೋ ಒಬ್ಬ ಪುಣ್ಯಾತ್ಮ ಹೇಳ್ದ, ಯೋಗ್ಯ ಒಬ್ಬ ಪತ್ರಕರ್ತ ಅಂತ ಹೇಳಿ, ಅವರು ರೊಕ್ಕಕ್ಕಾಗಿ ಸೈನ್ಯಕ್ಕೆ ಸೇರ್ತಾರೆ. ನಾ ಮನೆ ಹೇಳಿನಿ ಗಾಂಧಿ ಚೌಕನಾಗ, ನಿನ್ನ ಮಗನು ಕಳಿಸು, ತಿಂಗಳ 1 ಲಕ್ಷ ರೂಪಾಯಿ ಕೊಡ್ತೀನಿ, ಮತ್ತೆ ಕೂಡಿದ ಕೊಟ್ಟು ಕಳಿಸ್ತಾರೆ. ಈ ರೀತಿ ದೇಶದ ಬಗ್ಗೆನೂ ಹಾಗೆ ಮಾತಾಡ್ತಾರೆ, ಸೈನಿಕರ ಬಗ್ಗೆ ಹಾಗೆ ಮಾತಾಡ್ತಾರೆ. ನಾವೆಲ್ಲ ಜಾಗೃತ ಆಗಬೇಕು. ಬಂಜಾರ ಸಮಾಜದವ್ರು ಬಹಳಷ್ಟು ಮಂದಿ ಸೈನ್ಯದಲ್ಲಿದ್ದಾರೆ, ಅವರೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ. ಹಿಂದುಳಿದ ಸಮಾಜದವರು, ದಲಿತರು, ಎಲ್ಲ ವರ್ಗದ ಜನ ಬಂಧುಗಳೇ, ಅದಕ್ಕೆ ನಿಮ್ಮೆಲ್ಲರ ಋಣ ಭಾರತ ಮಾತೆಯ ಮೇಲೆ. ಭಾರತ ಆಗಿ ಉಳಿಬೇಕಾದ್ರೆ ನೀವೆಲ್ಲ ಸಮುದಾಯದವರು ದೇಶ ರಕ್ಷಣೆ ಮಾಡಿರಿ. ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯ ಕಾಲ ಬರಲಿ. ಮುಂದೆ ಏನೇನಾಗ್ತಿತ್ತೋ ಆ ಸಂತ ಶಿವಾಲಾಲ್ ಮಹಾರಾಜರಿಗೆ ಜಗದಂಬೆಗೆ ಗೊತ್ತಾಯ್ತು ಕೇಳ್ಕೊಂಡು ನಾನು ಮಾತು ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।